ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಈಗ ಹಾಲಿ ವಸ್ತಿ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಏಸೂರು ಕೊಟ್ಟೂರು ಏಸೂರು ಕೊಡುವೆಯನ್ನಂಥ 42ರ ಸ್ವತಂತ್ರ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿಕೊಂಡು ಇವತ್ತು ಮುಂದೆ 13ನೇ ಬಿಗ್ ಬಾಸ್ ಅನ್ನಂಥ ಒಂದು ಆ ಬಿಗ್ ಬಾಸ್ಗೆ ನಾನು ಸೇರ್ಪಡೆ ಆಗಬೇಕು. ಯಾಕಂದರೆ ಇವತ್ತು ಬಿಗ್ ಬಾಸ್ಗೆ ಯಾಕೆ ಸೇರ್ಪಡೆ ಆಗಬೇಕು ಅನ್ನೋದನ್ನು ನೀವು ಕೇಳಿದರೆ, ನಾನೊಬ್ಬ ದೊಡ್ಡ ಅಂತರ್ಜಿಲ್ಲಾ ಕುಖ್ಯಾತ ಕಳ್ಳ, 262 ಮನೆ ಕಳ್ತನ ಮಾಡಿದಂಥ ಸಿಗ್ಲಿ ಬಶ್ಯಾ ನಾನು. ಆದರೆ 262 ಮನೆ ಕಳ್ತನ ಮಾಡಿದ್ರು 48 ಕೋಟಿನಾಗ 262 ಕೇಸ್ನ ಲಾಯರ್ ಹಿಡ್ದಂಗೆ 9th ಕ್ಲಾಸ್ ಸ್ಟೂಡೆಂಟ್ ಆಗಿ ನನಗೆ ಕಾನೂನು ಕಲಿತು ಜೈಲಲ್ಲೇ ಕಾನೂನು ಕಲಿತು ಅನುಭವ ತಿಳ್ಕೊಂಡು ಚಾರ್ಜ್ ಶೀಟಿನ ಓದಿ 511 ಕ್ರಿಮಿನಲ್ 158 ಸಿವಿಲ್ಗಳ ಬಗ್ಗೆ ನಾನಾ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಅನುಭವ ಪಟ್ಟು ಪ್ರತಿಯೊಂದು ಪ್ರಕರಣದಲ್ಲಿ ನಡೆದಂಥ ಪ್ರಕರಣಗಳಿಗೆ ಜಾಗೃತಿ ಕೊಟ್ಟುಕೊಂಡು ಎಲ್ಲ ಆರೋಪಿಗಳಿಗೆ ತೀರ್ಪಾಗೋದಕ್ಕಿಂತ ಮುಂಚೆ ತೀರ್ಪಿನ ವಿಷಯನ ನಾನು ಹಂಚ್ಕೊತಿದ್ದೆ. ಪ್ರತಿಯೊಂದು ಚಾರ್ಜ್ ಶೀಟ್ಗಳು ಓದ್ತಿದ್ದೆ. 7 ಸೆಂಟ್ರಲ್ ಜೈಲಿನಲ್ಲಿ ಕೂತ್ಕೊಂಡು ಅನುಭವ ಪಟ್ಟು 33 ವರ್ಷ ಬೆಳಗಾಂ ಆಗಿರಲಿ, ಮೈಸೂರು ಆಗಿರಲಿ, ಬೆಂಗಳೂರು ಆಗಿರಲಿ, ಬಳ್ಳಾರಿ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಇಂಡಲ್ಗಾಗಿರಲಿ, ಧಾರವಾಡ ಆಗಿರಲಿ ಮತ್ತು ಬೇಕಾದಷ್ಟು ಜಿಲ್ಲಾ ಕಾರಾಗೃಹಗಳಲ್ಲಿ ಅನುಭವ ಪಟ್ಟಂಥ ಬಶ್ಯಾ ನಾನು. ಇವತ್ತು ನನ್ನ ಅನುಭವದಲ್ಲಿ ಇವತ್ತು ಯಾಕೆ ಬಿಗ್ ಬಾಸ್ಗೂ ಹೋಗಬೇಕು ಬಶ್ಯಾ ಅಂತ ನೀವು ಕೇಳಿದರೆ, ಅಲ್ಲೇ 100 ದಿನ ಅವಕಾಶ ಸಿಗುತ್ತೆ. ಆ 100 ದಿನದಲ್ಲಿ ಬರೀ ಕಾಮಿಡಿ ಬಿಗ್ ಬಾಸ್ ಆಗಬಾರ್ದದು. ಯಾಕಂದರೆ ಇವತ್ತು ನ್ಯಾಯಾಂಗ ಸರಿ ಇಲ್ಲ, ಕಾರ್ಯಾಂಗದ ಕೆಲಸ ಇಲ್ಲ, ಶಾಸನಗಳು ಬದ್ದಾಗಿಲ್ಲ, ಆಡಳಿತ ಮೊದಲೇ ಇಲ್ಲ ಅನ್ನೋಂಥ ವ್ಯವಸ್ಥೆ ಇವತ್ತು ನಾವೆಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಸತ್ತ ಮೇಲೆ ತೀರ್ಪು, ಸತ್ತಣದ ಮೇಲೆ ಪಂಚನಾಮ, ಸತ್ತಣದ ಮೇಲೆ ಪರಿಹಾರ ಕೊಡೋಂಥ ವ್ಯವಸ್ಥೆ ನಡೀತಾ ಇದೆ. ಇವತ್ತು ಲಾಯರ್ಗಳು ಕೆಲಸ ಏನು, ಪೊಲೀಸ್ನವ್ರ ಕತೆ ಹೆಂಗೆ ಬರೀತಾರೆ, ಲಾಯರ್ ಹೆಂಗೆ ವಾದ ಮಾಡ್ತಾರೆ, ಸಾಕ್ಷಿಗಳು ಹೆಂಗೆ ಸಾಕ್ಷಿ ಹೇಳ್ತಾರೆ ಮತ್ತು ತೀರ್ಪು ಹೆಂಗೆ ಆಗ್ತವೆ, ಮಾಧ್ಯಮಗಳು ಹೆಂಗೆ ವರದಿ ಕೊಡ್ತಾರೆ, ಇವನ್ನೆಲ್ಲ ಕುಲಂಕುಷವಾಗಿ ಸರ್ವೆ ಮಾಡಿದಂಥ ಬಶ್ಯಾ ಇದ್ದೀನಿ. ಇವತ್ತು 100ಕ್ಕೆ 90ರಷ್ಟು ಅಪರಾಧಿಗಳು ದುಡ್ಡಿನಿಂದ, ರಾಜಕೀಯದಿಂದ, ರೌಡಿಯ ಬಲದಿಂದ ಹೀಗೆ ಅವರು ಬಿಡುಗಡೆ ಆಗ್ತಾನೆ ಹೋಗ್ತಾ ಇದ್ದಾರೆ. ಆದರೆ ರೈತಾವಳಿಯಿಂದ ಬಂದವರು, ಕಾನೂನು ಅರಿವು ಗೊತ್ತಿಲ್ಲದಂಥವ್ರು ಇವತ್ತು ಜೈಲಿನಲ್ಲೇ ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು 18, 14, 15 ವಯಸ್ಸಿದ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಇವತ್ತು ಕಾನೂನು ಕೈ ತಗೊಂಡು ಮೈನರ್ ಇದ್ದಿದ್ದು ಗೊತ್ತಿದ್ರು ಇವತ್ತು ಜೈಲಲ್ಲಿ 50% ಪೋಸ್ಕೋ ಅಡಿಯಲ್ಲಿ ಅಪರಾಧಿಗಳಾಗಿ ಜೈಲು ತೆಗಿತಾ ಇದ್ದಾರೆ. ಇಂಥ ಒಂದು ಜೈಲಲ್ಲಿ ಹೆಂಗೆ ಎಸ್ಕೇಪ್ಗಳಾಗ್ತವೋ ಮತ್ತು ಜೈಲಲ್ಲಿ ಲಾಯರ್ಗಳು ಆರೋಪಿಗಳ ಕೇಸ್ಗಳನ್ನ ಯಾವ ರೀತಿ ಸ್ಟಡಿ ಮಾಡ್ತಾರೆ, ಅವರು ಯಾಕೆ 10 ವರ್ಷ, 15 ವರ್ಷ, 20 ವರ್ಷ ವರೆಗೂ ಕೇಸ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇವತ್ತು ಆರೋಪಿಗಳಿಗೆ ಜೈಲಲ್ಲಿ ಮಾನಸಿಕ ಹಿಂಸೆ ಆಗ್ತಾ ಇದೆ. ಅವ್ರಿಗೆ ಯಾವ ಸವಲತ್ತುಗಳು ಇಲ್ಲ, ಸವಲತ್ತುಗಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಕೊಡ್ತಾ ಇಲ್ಲ. ಇವತ್ತು ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಾನು ಕಂಡಂಥ ಜೈಲು ಒಳಗಡೆ ಅಪರಾಧವನ್ನು ದ್ವೇಷಿಸಬೇಕು ಹೊರತು ಅಪರಾಧಿಯನ್ನು ದ್ವೇಷಿಸುವ ಹಕ್ಕು ಯಾರಿಗೂ ಇಲ್ಲ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಶಿಕ್ಷಣಕ್ಕೂ ಭದ್ರತೆ ಇಲ್ಲ, ಆರೋಗ್ಯದ ವ್ಯವಸ್ಥೆಗೂ ಭದ್ರತೆ ಇಲ್ಲ ಮತ್ತು ಈ ಒಂದು ಕಾನೂನಿನಲ್ಲಿನ ಯಾವ ವ್ಯವಸ್ಥೆನೂ ಇಲ್ಲ. ಇವತ್ತು ಅಡ್ಜಸ್ಟ್ಮೆಂಟ್ ಆಗಿ ಇವತ್ತು ಲಾಯರ್ಗಳು ಯಾವುದು ನ್ಯಾಯ ಕೊಡಿಸ್ತಾ ಇಲ್ಲ. ಇಂಥ ಎಲ್ಲ ಒಂದು ವಿಚಾರಗಳನ್ನು ನಾನು ಬಿಗ್ ಬಾಸ್ಗೆ ನನಗೆ ಅವಕಾಶ ಕೊಟ್ಟರೆ ಇಂಥವು ಎಳೆ ಆಗಿ ನಾನು ಜನರಿಗೆ ಕಾನೂನಿನ ಜ್ಞಾನ ತುಂಬಬೇಕು, ಸಂವಿಧಾನದ ಅರಿವು ಮೂಡಿಸ್ಬೇಕನ್ನಂಥ ಛಲ ತೊಟ್ಟಿದ್ದೀನಿ. ಅದರಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಯಾಕಂದರೆ ದೇವರಾಜ ಅರಸರವರ ದಾಖಲ ಸಿದ್ದರಾಮಯ್ಯರು ಮುರಿದಿದ್ದಾರೆ, ಸಚಿನ್ ತೆಂಡೂಲ್ಕರ್ ದಾಖಲ ವಿರಾಟ್ ಕೊಹ್ಲಿ ಮುರಿದಿದ್ದಾರೆ, ಹನುಮಂತನ ದಾಖಲ ಗಿಲ್ಲಿ ಮುರಿದಿದ್ದಾರೆ. ಆದರೆ ಈ ಸಿಗ್ಲಿ ಬಸ್ಸಿನ ದಾಖಲ ಮುರಿಯೋಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಯಾಕಂದರೆ 7 ಸೆಂಟ್ರಲ್ ಜೈಲಿನಾಗ ರೌಡಿಗಳಿಗೆ ರಿಯಲ್ ರೌಡಿ ಆಗಿ ಕಾನೂನಿನ ಜ್ಞಾನ ತಿಳ್ಕೊಂಡು ಇವತ್ತು ಯಾವ್ಯಾವ ಕೆಲಸ ಏನೇನು ಮಾಡಿದ್ರೆ ಈ ಒಂದು ಕಾನೂನು ವ್ಯವಸ್ಥೆ ಆಗ್ತೈತಿ ಅಂದರೆ 6 ತಿಂಗಳಿಗೆ ತೀರ್ಪು ಕೊಡೋಂಥ ಕಾನೂನು ಆಗಬೇಕು. ರೋಟಿ ಕಬ್ರಾ ಅವ್ರ ಮಕಾನ ದೋ ಅಂಕ್ಯಾ ಬಾರ ಆತನಂತ ದೇಶ ಕಟ್ಟಬೇಕು. ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ಪಂಚಪೀಠದ ರಂಭಾಪುರಿ ಜಗದ್ಗುರುಗಳು ಸಾರಿ ಹೇಳಿದಂಥ ಇತಿಹಾಸ ಈ ದೇಶಕ್ಕೆ ಒದಗಿ ಬರಬೇಕು. ಇವತ್ತು ಕಾನೂನಿನ ಜ್ಞಾನ ಇಲ್ಲದಂಥ ಪ್ರಜೆಗಳಿಗೆ ಕಾನೂನಿನ ಜ್ಞಾನ ತುಂಬಬೇಕು. ಈ ಒಂದು ಬಿಗ್ ಬಾಸ್ನಲ್ಲಿ ನನಗೆ ಅವಕಾಶ ಕೊಟ್ಟರೆ ಇದರಲ್ಲಿ ಎಲ್ಲ ವ್ಯವಸ್ಥೆಗಳು ಏನೇನು ಆಗ್ತಾ ಇದಾವೆ, ಏನೇನು ನಡೀತಾ ಇದೆ, ಯಾಕಂದರೆ ಸಾಕ್ಷಿಗಳು ಮಾರಾಟ ಆಗ್ತಾ ಇದಾವೆ,
ಲಾಯರ್ಗಳು ನಿರ್ಲಕ್ಷ್ಯದ ವಾದ ಮಾಡ್ತಾ ಇದ್ದಾರೆ ಮತ್ತು ನ್ಯಾಯಾಧೀಶರು 164 ಸ್ಟೇಟ್ಮೆಂಟ್ ಇಲ್ದೇನೆ ಕೇಸ್ನಲ್ಲಿ ಅಪರಾಧಿ ಯಾರು ನಿರಪರಾಧಿ ಯಾರು ಅನ್ನೋದು ಗೊತ್ತಾಗ್ದೇನೆ ತೀರ್ಪುಗಳು ಹೊರ ಬೀಳ್ತಾ ಇದಾವೆ. ಇವತ್ತು ನೋಡಿ 262 ಮನೆ ಕಳ್ಳತನ ಮಾಡಿದೆ ನಾನು. ಜಡ್ಜ್ ಮನೆ, ಲಾಯರ್ ಮನೆ, ತಹಸೀಲ್ದಾರ್ ಮನೆ, ಯಡಿಯೂರಪ್ಪನ ಮನೆನೂ ಕಳ್ಳತನ ಮಾಡಿದ್ರು. ಇವತ್ತು ಕಟಕಟಿಯಲ್ಲಿ ಬಂದು ಸಾಕ್ಷಿ ನನ್ನ ವಿರುದ್ಧ ಹೇಳಿದ್ರು. ಆದ್ರೂ ನನ್ನಂತ ಒಬ್ಬ ಅಪರಾಧಿಗೆ ಒಂದು ದಿನ ಶಿಕ್ಷೆ ಕೊಡಕ್ಕೆ ಆಗಲಿಲ್ಲ ಅಂದ್ರೆ ಇವತ್ತು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಕಾನೂನು ವ್ಯವಸ್ಥೆ ಎಷ್ಟು ಕೀಳಾಗಿ ನಡೆದೈತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಕೋಟಿ ಕೇಸ್ಗಳು ಪೆಂಡಿಂಗ್ ಅದಾವು. ಇವತ್ತು ಒಂದೊಂದು ಕೋರ್ಟ್ನಲ್ಲಿನೂ ಒಂದೊಂದು ತಾಲೂಕಿಗೆ 5 ಕೋರ್ಟ್ಗಳ ಸೃಷ್ಟಿ ಆದ್ರೂ ಕೇಸ್ಗಳು ಇತ್ಯರ್ಥ ಆಗ್ತಾ ಇಲ್ಲ. ಸಾಕ್ಷಿಗಳಿಗೆ ಡೇಟ್ ಕೊಡಕನ್ನ ನ್ಯಾಯಾಧೀಶರಿಗೆ ಸಮಯ ಸಿಗ್ತಾ ಇಲ್ಲ. ಇನ್ನು ವಿಚಾರಣೆ ಯಾವಾಗ? ಅದಕ್ಕೋಸ್ಕರ ಇವತ್ತು ದರ್ಶನ್ ಅವರ ಪ್ರಕರಣನ ನಾನು 2 ಸಲ ಹೋಗಿ ನಾನು ದರ್ಶನ್ ಅವ್ರನ್ನ ಕೇಸ್ನ ಎಂಡ್ ಅವ್ರು ತೊಗೊತೀನಿ. ಅವ್ರಿಗೆ ತಪ್ಪಿದ್ರೆ ಅವ್ರಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡೋಂಥ ವ್ಯವಸ್ಥೆನೂ ಮಾಡ್ತೀನಿ. ಇಲ್ಲಾಂದ್ರೆ ಅವ್ರಿಗೆ ನಿರಪರಾಧಿ ಅಂತಂದು ಅದರಲ್ಲಿ ಚಾರ್ಜ್ ಶೀಟ್ ಓದಿ ನಾ ಬಿಡುಗಡೆನೂ ಮಾಡಿಸೋಂಥ ವ್ಯವಸ್ಥೆ ಐತಿ. ಯಾಕಂದ್ರೆ ವಕೀಲರು ಯಾವ ಚಾರ್ಜ್ ಶೀಟ್ ಮೇಲೆ ಹೋಗಿ ವಾದ ಮಾಡ್ತಾರ, ಚಾರ್ಜ್ ಶೀಟ್ ಮೇಲೆ ತೀರ್ಪು ಹಾಕೋವ. ಒಂದು ಅಪರಾಧ ನಡೆದ ಜಾಗಕ್ಕೆ ಹೋಗಂಗಿಲ್ಲ, ಒಂದು ಸೀಜ್ ಆಗಿದ್ದ ಜಾಗಕ್ಕೆ ಹೋಗಂಗಿಲ್ಲ, ಅಲ್ಲಿ ಯಾವ ಸರ್ವೇನು ಮಾಡಂಗಿಲ್ಲ. ಬರೀ ಕೇವಲ ಚಾರ್ಜ್ ಶೀಟ್ ಮೇಲೆ ಹೋದ್ರೆ 100ಕ್ಕೆ ಅಪರಾಧಿಗಳು 60ರಷ್ಟು ಬಿಡುಗಡೆ ಆಗ್ತಾರ. ಇಂಥವೆಲ್ಲ ಆಗ್ಬಾರ್ದಂದ್ರೆ ಇಂಥ ಒಂದು ನನಗೆ ಯಾವ ಅವಕಾಶ ಪಡ್ಕೋಬೇಕಂತ ನಾನು ಹುಡುಕ್ತಾ ಇದ್ದೆ. ಇವತ್ತು 100 ದಿನ ಬಿಗ್ ಬಾಸ್ನಲ್ಲಿ ಆಫರ್ ಬಂದಿದ್ರಿಂದ ಇವತ್ತು ನಾನು ಆ ಬಿಗ್ ಬಾಸ್ನಲ್ಲಿ ಒಂದು ಕಾನೂನಿನ ಸಲಹೆ ಕೊಡಬೇಕು, ಜಾಗೃತಿ ಮೂಡಿಸ್ಬೇಕು. ಇವತ್ತು ಸಂವಿಧಾನ ಕಲಿಬೇಕು, ಓದಬೇಕು. ಕಾನೂನಿನಲ್ಲಿ 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟನ್ನ ಬಗ್ಗೆ ನಿಮ್ಗೆಲ್ಲರಿಗೂ ಜಾಗೃತಿ ಮೂಡಿಸಿದ್ರೆ ಪ್ರತಿಯೊಬ್ಬರು ಲಾಯರ್ ಆಗ್ಬೇಕು. ನಿಮ್ಮ ಕೇಸನ್ನ ನೀವು ನಡೆಸೋಂಥ ಪವರ್ ಇದೆ. ಯಾಕಂದ್ರೆ ಪ್ರತಿಯೊಂದು ಕನ್ನಡದಲ್ಲಿನ 206 ಎನ್ನಡ ಅಂದ್ರೆ ಎಡಕ್ಕೆ, ಎಕ್ಕಡ ಅಂದ್ರೆ ಬಲಕ್ಕೆ, ಕನ್ನಡ ಅಂದ್ರೆ ಹೋಗಿದ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡ ಮಕ್ಕಳಿಗೂ ಕೇಳೋ ಹಾಗೆ ಲಾನ್ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಸ್ಯ 33 ವರ್ಷ ಆಲ್ ಕರ್ನಾಟಕ ರೋಡ್ ಸೆಂಟ್ರಲ್ ಜೈಲ್ ಸುತ್ತಿ ಜೈಲೋ ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂತ ಪ್ರೀತಿನ ಜೈಲಿನಲ್ಲಿ ಇರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲ್ ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷಣದಲ್ಲಿ ಗೆದ್ದು, ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಸ್ಯ ಅಂತ ಕರೀತಾರ. ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲಿ ಕುಂತು 2 ಸಲ 4 ಇದ್ದ ಜಾಗಕ್ಕೆ ಜಡ್ಜನ್ ಕರೆಸಿದ ಹುಲಿ ಅಂತಾರ. ಮಗು ಇದ್ದಾಗ ಕರೋ ಆಗಿ, ವಯಸ್ಸು ಬಂದಾಗ ಕಳ್ಳಾಗಿ, ವಯಸ್ಸು ಬಂದಾಗ ಬಸವಣ್ಣಾಗಿ ಈಗ ಎತ್ತಾಗಿದ್ದೇನೆ ಬಿದ್ದವ್ರನ್ನ ಎತ್ತಿಡಕ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ನಲ್ಲಿ ನಟ ಸುದೀಪ್ ಅವ್ರ ಹತ್ರ ನಾನು 101 ಕೋಟಿ ನಮನ ಸಲ್ಲಿಸ್ತಾ ನನಗೂ ಒಂದು ಅವಕಾಶ ಕೊಡಿ. ಈ ಬಿಗ್ ಬಾಸ್ ಬರೀ ಕಾಮಿಡಿ ಬಿಗ್ ಬಾಸ್ ಆಗಬಾರ್ದು. ನಿಮ್ಮ ಇತಿಹಾಸ ಮೇಲೆ ಕೇರಿಸ್ತೇನೆ. ಯಾಕಂದ್ರೆ ಕಾನೂನಿನ ಜ್ಞಾನ ಪ್ರತಿಯೊಬ್ಬ ಕನ್ನಡಿಗನಿಗೆ ಅವಶ್ಯಕತೆ ಇದೆ. ಯಾವ ರೀತಿ ಮೋಸ ಹೋಗ್ತಾ ಇದಾರ, ಯಾವ ರೀತಿ ಮೋಸ ಮಾಡ್ತಾ ಇದಾರ. ಹೊರಗಡೆ ಎಸ್ಪೇಟ್ ಆಡಿದ್ರೆ ಹೊದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರ, ಜೈಲಿನಾಗ ಎಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಜೈಲ ಒಂದು ಅಖಾಡ ಮಾಡ್ಕೊಂಡ್ರ. ಇವತ್ತು ಗಲ್ ಶಿಕ್ಷೆ ಆದವನು ಜೈಲಿಂದ ಗೋಡೆ ಹಾರಿ ಹೋಗಿದ್ದಂತ ಇತಿಹಾಸ ಐತಿ. ಗುಲ್ಬರ್ಗ ಜೈಲಲ್ಲಿ 3 ಮಂದಿ ಎಸ್ಕೇಪ್ ಆಗಿದ್ದ ಇತಿಹಾಸ ಐತಿ. ಆಲ್ ಕರ್ನಾಟಕದಾಗ ಎಲ್ಲಿ ಜೈಲುಗಳದಾವ ಅಲ್ಲಿ ಬಾಗ್ಲ ಮುರಿದು ಹೋದಂತ ಇತಿಹಾಸ ಐತಿ. 10 ಮಂದಿ 15 ಮಂದಿ ಹಿಂಗೆ ಜೈಲು ಗೋಡೆ ಹರಿಯಾರು ಹೋದಂತ ಇತಿಹಾಸ ಐತಿ. ಇವೆಲ್ಲದ್ರ ಬಗ್ಗೆನ ಸಂಕ್ಷಿಪ್ತವಾದಂತ ಈ ಬಿಗ್ ಬಾಸ್ ನಲ್ಲಿ ಈ ಸಿಗ್ಲಿ ವಿಷಯ 100 ದಿನ ಅಲ್ಲ, ಪ್ರತಿ ವರ್ಷನೂ ನಾನು ಈ ಒಂದು ಬಿಗ್ ಬಾಸ್ಗೆ ಬಂದು ಜಾಗೃತಿ ಮೂಡಿಸಂತ ಬಿಗ್ ಬಾಸ್ ಆಗ್ಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಸುದೀಪ್ ಸರ್ ನನಗೆ ಅವಕಾಶ ಕೊಡಬೇಕು. ಯಾಕಂದ್ರೆ 600 ಕೋಟಿ ಕನ್ನಡಿಗರಿಗೆ ಒಂದು ಭವಿಷ್ಯ ಐತಿ. ಆ ಭವಿಷ್ಯಕ್ಕೆ ಕಾನೂನಿನ ಸಲಹೆ ಕೊಟ್ರೆ ಅವರೆಲ್ಲ ಕಾನೂನು ಕಲಿತಾರ. ಇವತ್ತು ಲಾಯರ್ ಕಡೆಯಿಂದ ಕಳ್ಕೊಳ್ಳೋ ತಪ್ತತೆ. 5 ಮಂದಿ ಲಾಯರ್ ಇಟ್ಟು ಇವತ್ತು ಕೇಸ್ನಿಂದ ಲಾಸ್ ಆಗಿದಾರ. ಇವತ್ತು ಅವರು ಬಿಡುಗಡೆ ಆದ್ರೆ ಮಾನವ ಹಕ್ಕು ಆಯೋಗ ಅವ್ರಿಗೆ ಯಾವ ಬೆನಿಫಿಟ್ ಕೊಡಂಗಿಲ್ಲ. ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧಕ್ಕೆ ಶಿಕ್ಷೆ ಕೊಡಂತ ಕಾನೂನಿಗೆ ಹಕ್ಕಿದೆ, ಆದ್ರೆ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧಿಗೆ ಆಗ್ಲಿ ಆತನ ಕುಟುಂಬಕ್ಕೆ ಹಕ್ಕಿಗಾಗ್ಲಿ ಧಕ್ಕೆ ಕೊಡಂತ ವ್ಯವಸ್ಥೆ ಆಗ್ಬಾರ್ದು ಅನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ದಯವಿಟ್ಟು ಬಿಗ್ ಬಾಸ್ಗೆ ನನಗೆ ಆಹ್ವಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅನ್ನೋ ನಂಬಿಕೆಯಿಂದ ಇವತ್ತು ಸಿದ್ಧಗಂಗಾ ಶಿವಗಳ ಗದ್ದಿಗೆಯಿಂದ ನಾನು ಪಾದಯಾತ್ರೆ ಮಾಡ್ತಾ ಬಂದಾಗ ದಾಬಾಸ್ಪೇಟೆಯಲ್ಲಿ ಇವತ್ತು ಈ ಟೈಮ್ಸ್ 9 ನ್ಯೂಸ್ ನವರು ನನಗೆ ಪರಿಚಯ ಆಗಿ ಬಾರೋ ವರ್ಷ ನಿಂದೊಂದು ಡಿಬೇಟ್ ತೊಗೊತೀನಿ ಅಂತ ಹೇಳಿದಾಗ ನಾನು ಅವ್ರ ಹತ್ರ ನಾನು ಇವತ್ತು ಬಿಗ್ ಬಾಸ್ ಯಾವ ಕೆಲಸ ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿನ ಪ್ರತಿಯೊಬ್ಬರು ನೋಡಬೇಕು, ಇದಕ್ಕೆ ಲೈಕ್ ಮಾಡಬೇಕು. ಅದೇ ನನ್ನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.